ಇರಾನ್ ಮೇಲೆ ಅಮೆರಿಕದ ಯುದ್ಧ ಜಾಸ್ತಿ ಆಗ್ತಾನೆ ಇದೆ. ಇರಾನ್ 3 ನ್ಯೂಕ್ಲಿಯರ್ ತಾಣಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಈಗಾಗಲೇ ಇರಾನ್ ಏನಿದೆ ಪದೇ ಪದೇ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಿದೆ. ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇರಾನ್ 3 ನ್ಯೂಕ್ಲಿಯರ್ ತಾಣಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಫೋರ್ಡೋ, ನಂಟಾಜ್, ಎಸ್ಫಹಾನ್ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಎಕ್ಸ್ ನಲ್ಲಿ ಈ ಕುರಿತಂತೆ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಮಧ್ಯೆ ಅಮೆರಿಕ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಡ್ತಿದೆ. ಈಗಾಗಲೇ ಯುದ್ಧ ವಿಮಾನಗಳನ್ನು ಇಸ್ರೇಲ್ ಕಡೆ ಕಳಿಸ್ಕೊಡ್ತಾ ಇದೆ. ಇದರ ಬೆನ್ನಲ್ಲೇ ನ್ಯೂಕ್ಲಿಯರ್ ತಾಣಗಳ ಮೇಲೆ ಪದೇ ಪದೇ ದಾಳಿ ಆಗ್ತಾ ಇದೆ. ದಾಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ, ನಮ್ಮ ಅಮೆರಿಕನ್ ಯೋಧರಿಗೆ ಅಭಿನಂದನೆಗಳು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂತದ್ದು. ಅಟ್ಯಾಕ್ ಬಳಿಕ ಎಲ್ಲ ವಿಮಾನ ವಾಪಸ್ ಆಗಿದೆ. ಜಗತ್ತಿನಲ್ಲಿ ಯಾರೂ ಮಾಡದ ರೀತಿಯಲ್ಲಿ ನಾವು ದಾಳಿಯನ್ನು ಮಾಡಿದ್ದೀವಿ. ಈ ಒಂದು ಅಟ್ಯಾಕ್ ಆದ್ಮೇಲೆ ಎಲ್ಲ ವಿಮಾನಗಳು ವಾಪಸ್ ಆಗಿರುವಂತದ್ದು. ಎಕ್ಸ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧ ಉಲ್ಬಣಗೊಳ್ತಾನೆ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿಯಾಗಿರುವಂತಹ ರಾಘವೇಂದ್ರ ಗುಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಸದ್ಯಕ್ಕೆ ಇರಾನ್ ಇಸ್ರೇಲ್ ಯುದ್ಧ ಇದೆಯಲ್ಲ ಉಲ್ಬಣಗೊಳ್ತಾನೆ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಅಮೆರಿಕ ಕೂಡ ಎಂಟ್ರಿ ಆಗಿದೆ. ನ್ಯೂಕ್ಲಿಯರ್ ತಾಣಗಳ ಮೇಲೆ ಅಟ್ಯಾಕ್ ಆಗಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಧನುಷ್ಗೆ ಪ್ರಮುಖವಾಗಿ ಗಮನಿಸೋದಾದ್ರೆ ಡೊನಾಲ್ಡ್ ಟ್ರಂಪ್ ಕೂಡ ಈ ಹಿಂದಿಂದಾನೆ ಹೇಳ್ತಾ ಇದ್ರು ಅಮೆರಿಕ ಇದರಲ್ಲಿ ನೇರವಾಗಿ ಎಂಟ್ರಿ ಆಗೋದಿಲ್ವಾ, 2 ವಾರಗಳ ಸಮಯಾವಕಾಶವನ್ನ ತೆಗೆದುಕೊಂಡಿದೀವಿ ಅಂತ. ಆದ್ರೆ ನಿನ್ನೆ ಯಾವಾಗ ಅಮೆರಿಕದಿಂದ B-12 ಬಾಂಬರ್ಸ್ಗಳು ಹೊರಟುವ ಆವಾಗ ಬಹುತೇಕವಾಗಿ ಖಚಿತವಾಗಿತ್ತು. ರಾತ್ರಿ ಕೂಡ ಅದರ ಬಗ್ಗೆ ಅಪ್ಡೇಟ್ ಬರ್ತಾ ಇತ್ತು. ಇಂದು ರಾತ್ರಿಯೇ ಅಮೆರಿಕ ಕೂಡ ದಾಳಿಯನ್ನ ಮಾಡಬಹುದು ಅಂತೇಳಿ. ಅದಕ್ಕೆ ಸರಿಸಮವಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಅನ್ನ ಮಾಡಿ ಒಂದು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿ ಆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರೇ ಹೇಳೋ ಪ್ರಕಾರ ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ 3 ನ್ಯೂಕ್ಲಿಯರ್ ಸೈಟ್ಸ್, ಇರಾನ್ ನಲ್ಲಿ ಇರ್ತಕ್ಕಂಥ 3 ನ್ಯೂಕ್ಲಿಯರ್ ಸೈಟ್ಸ್, ಅದು ಫಾರ್ಡೋ, ನತಾಂಜ್ ಮತ್ತು ಎಸ್ಫಹಾನ್, ಈ 3 ಪ್ರದೇಶಗಳಲ್ಲಿ ಕೂಡ ಅವರು ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಈ B-12 ಅನ್ನ ಬಳಸಿ ದಾಳಿಯನ್ನ ಮಾಡಿರುವಂತದ್ದು, ಅದನ್ನ ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡಿದೀವಿ. ಈಗ ನಮ್ಮ ಬಾಂಬರ್ಸ್ಗಳು ಮರಳಿ ಅಮೆರಿಕಕ್ಕೆ ಬರ್ತಾ ಇದಾವೆ. ಜೊತೆಗೆ ಈಗ ಇದು ಶಾಂತಿಯ ಸಮಯ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿರುವಂತದ್ದು ಡೊನಾಲ್ಡ್ ಟ್ರಂಪ್. ಈಗ ಅದು ಶಾಂತಿಗೆ ಕಾರಣ ಆಗುತ್ತಾ ಅಥವಾ ಮತ್ತೊಂದಿಷ್ಟು ಅಶಾಂತಿಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದ್ರೆ ಇರಾನ್ ನಲ್ಲಿ ಮಾತ್ರ ಅತಿ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಸಂಭವಿಸೋದಕ್ಕೂ ಕೂಡ ಈ ದಾಳಿಗಳು ಕಾರಣ ಆಗಿರ್ತವೆ. 3 ಸೈಟ್ಸ್ ಗಳು, ಅದರಲ್ಲೂ ಪ್ರಮುಖವಾಗಿ ಇರಾನ್ ಹೇಳ್ತಾ ಇದ್ದಿದ್ದು ನಾವು ನಾಗರಿಕ ಒಂದು ನ್ಯೂಕ್ಲಿಯರ್ ಅನ್ನ ಬಳಸ್ತಾ ಇದೀವಿ, ನಾಗರಿಕ ಬಳಕೆಗಾಗಿ, ಅಂದ್ರೆ ವಿದ್ಯುತ್ ಉತ್ಪಾದನೆ ಇರ್ಬೋದು, ಆ ರೀತಿಯಾಗಿ ನಾವು ಬಳಕೆಯನ್ನ ಮಾಡ್ತಾ ಇದೀವಿ ಹೊರತು ಬಾಂಬ್ ಅನ್ನ ತಯಾರು ಮಾಡ್ತಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇತ್ತು. ಆದ್ರೆ ಈಗ ಆ ಪ್ರದೇಶಗಳಲ್ಲೇ ಇವರು ಬಾಂಬ್ ಅನ್ನ ತಯಾರು ಮಾಡ್ತಾ ಇರುವಂತ ಮಾಹಿತಿಯ ಮೇರೆಗೆ ಅಮೆರಿಕ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಅಮೆರಿಕವಂತೂ ಅಧಿಕೃತವಾಗಿ ಎಂಟ್ರಿ ಆಗಿದೆ. ಇಸ್ರೇಲ್ಗೆ ಅತಿ ದೊಡ್ಡ ಬಲ ತುಂಬುದಾಗಿದೆ. ಇರಾನ್ಗೆ ಅತಿ ದೊಡ್ಡ ಆಘಾತವಾಗಿರುವುದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಧನುಶ್ರೀ, ರಾಘವೇಂದ್ರ ಗುಡಿ, ಇಷ್ಟು ದೊಡ್ಡ ಮಟ್ಟಿಗೆ ಅಟ್ಯಾಕ್ ಆಗಿರುವಂತದ್ದು, ಇದರ ಮುಂದಿನ ಪರಿಣಾಮ ಏನಿರುತ್ತೆ? ಹಾಗೇನೆ ರಷ್ಯಾದ ನಡೆ ಏನಾಗಿರಬಹುದು ಅಂತ? ಸದ್ಯ ಅಮೆರಿಕದ ವಿರುದ್ಧ ನೇರವಾಗಿ ದಾಳಿಯನ್ನ ಮಾಡೋದಾಗ್ಲಿ ಅಥವಾ ಕ್ರಮವನ್ನ ತೆಗೆದುಕೊಳ್ಳುವಾಗ್ಲಿ ಅಷ್ಟು ಪವರ್ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದೂ ಉಳಿದಿಲ್ಲ ಸದ್ಯಕ್ಕೆ ಧನುಶ್ರೀ. ಯಾಕಂದ್ರೆ ಇವತ್ತು USSR ಸಂದರ್ಭದಲ್ಲಿ ಇದ್ದಂತ ರಷ್ಯಾ ಕೂಡಲ್ಲ. ರಷ್ಯಾ ತಾನೇ ಉಕ್ರೇನ್ ಜೊತೆಯಲ್ಲಿ ಒಂದು ಯುದ್ಧದಿಂದ ಇನ್ನೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಚೈನಾ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ರು ಕೂಡ ನೇರವಾಗಿ ಅವರು ಕೂಡ ದಾಳಿಗೆ ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವಷ್ಟು ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಹೀಗಾಗಿ ಇರಾನ್ ಅಂತೂ ಒಬ್ಬಂಟಿಯಾಗಿದೆ. ಇರಾನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಈ ಕಡೆ ಇಸ್ಲಾಮಿಕ್ ರಾಷ್ಟ್ರಗಳಿಂದನೂ ಕೂಡ ಸಿಗ್ತಾ ಇಲ್ಲ, ಅಥವಾ ಈ ಕಡೆಯಿಂದ ನೋಡ್ತಾ ಇದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಿಂದನೂ ಕೂಡ ಸಿಗ್ತಾ ಇಲ್ಲ, ಅಥವಾ ಅದರ ಸ್ನೇಹಿತ ರಾಷ್ಟ್ರ ಆಗಿರ್ತಕ್ಕಂಥ ಇರಾನ್ ಇರ್ಬೋದು, ಚೈನಾ ಇರ್ಬೋದು. ಇನ್ನು ಭಾರತ ಅಂತೂ ತಟಸ್ಥ ನಿಲುವನ್ನು ತಾಳಿರುವಂತದ್ದು. ಯಾಕಂದ್ರೆ 2 ರಾಷ್ಟ್ರಗಳು ಕೂಡ ಭಾರತಕ್ಕೆ ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು. ಹೀಗಾಗಿ ಇರಾನ್ ಕೂಡ ಇನ್ನು ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆಯಾ, ಅಥವಾ ಏನಾದ್ರೂ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಈಗ ಇನ್ನು ಮೇಲೆ ಅಷ್ಟೇ ಇದ್ರ ಬಗ್ಗೆ ಸ್ಪಷ್ಟತೆ ಗೋಚರವಾಗ್ತಾ ಹೋಗ್ಬೇಕು. ಅಮೆರಿಕವಂತೂ ಈಗ ಸದ್ಯಕ್ಕೆ ತನ್ನ ಕೆಲಸವನ್ನ ತಾನು ಮಾಡಿ ಮುಗಿಸಿದೆ. ಹೀಗಾಗಿ ಈ ಒಂದು ಮುಂದಿನ ನಡೆ ಏನಾಗಿರುತ್ತೆ, ವಿಶ್ವದ ಯಾವೆಲ್ಲ ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಳ್ತಾವೆ ಅನ್ನುವಂತ ಪ್ರಶ್ನೆಗೆ ಸಹಜವಾಗಿ ಉತ್ತರ ಇರ್ತಕ್ಕಂಥದ್ದು ಇರಾನ್ ಕೂಡ ತನ್ನ ನ್ಯೂಕ್ಲಿಯರ್ ಬಾಂಬ್ ಅನ್ನ ಆರ್ಸೆನಲ್ ಏನಿದೆ ಅಥವಾ ಬಾಂಬ್ ಅನ್ನು ತಯಾರು ಮಾಡುವಂತ ಒಂದು ಪರಿಕರಗಳೇನಿದೆ ಅದರಿಂದ ನಾವು ಹೊರಗಡೆ ಬರ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರೆ, ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರು ಮಾಡೋದಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ರೆ ಬಹುತೇಕವಾಗಿ ಯುದ್ಧಗಳೇ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ
ಇರಾನ್ ಅಂತೂ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಇತರೆ ರಾಷ್ಟ್ರಗಳಿಂದ ಬಯಸಿದ್ರು ಪಡೆದುಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ. ಮತ್ತೊಂದು ಕಡೆ ನೋಡೋದಾದ್ರೆ ಈಗ ಸೌದಿ ಅರೇಬಿಯಾ ಇರ್ಬೋದು ಅಥವಾ UAE ಇರ್ಬೋದು, ಆ ರಾಷ್ಟ್ರಗಳಿಗೂ ಕೂಡ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದುವುದು ಬೇಕಾಗಿರ್ಲಿಲ್ಲ. ಹೀಗಾಗಿ ಸದ್ಯಕ್ಕೆ ಯಾವುದೇ ರಾಷ್ಟ್ರಗಳು ಹೇಳಿಕೆಗಳನ್ನ ಬಿಡುಗಡೆ ಮಾಡಬಹುದು ಅಥವಾ ಇದನ್ನ ಖಂಡಿಸಬಹುದೇ ಹೊರತು ಯುದ್ಧದಲ್ಲಿ ಪಾಲ್ಗೊಂಡು ಅಮೆರಿಕ ವಿರುದ್ಧ ಕ್ರಮ ಕೊಳ್ಳುವಂತ ಸಾಧ್ಯತೆಗಳಂತೂ ಕಂಡು ಬರ್ತಾ ಇಲ್ಲ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.